ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಹೋಟೆಲ್ ಸ್ಟೈಲ್ ಮೊಸರು ಅವಲಕ್ಕಿ. ಒಂದು ಸಣ್ಣ ಕಡಾಯಿ ಬಿಸಿ ಮಾಡಕ್ಕಿಟ್ಟು ಒಂದು 2ರಿಂದ 3 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ರಿ. ಎಣ್ಣೆ ಚಲೋ ತಂಗ ಬಿಸಿ ಆದ ಕೂಡಲೇ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ರಿ. 1 ಟೀ ಸ್ಪೂನ್ ಕಡಲೆಬೇಳೆ ಮತ್ತು 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ರಿ. ಸಣ್ಣ ಉರಿ ಒಳಗಿದ್ದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿರಿ. ನೆಕ್ಸ್ಟ್ ಈಗ ಸ್ವಲ್ಪ ಕರಿಬೇವು ಮತ್ತು ಒಂದು 7-8 ಗೋಡಂಬಿ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿರಿ. ಆಮೇಲೆ 2 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ರಿ. ಸ್ವಲ್ಪ ಇದನ್ನ ಎಣ್ಣೆಗೆ ಹಿಂಗೆ ಕೈ ಆಡಿಸಿ ಗ್ಯಾಸ್ ಆಫ್ ಮಾಡಿರಿ. ಪೂರ ತಣ್ಣಗಾಗೋತನ ಸೈಡಿಗೆ ಎತ್ತಿಡ್ರಿ. ನೆಕ್ಸ್ಟ್ ಈಗ ಸೆಕೆಂಡ್ ಸ್ಟೆಪ್ನಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಅವಲಕ್ಕಿನ ನೆನೆಸ್ಬೇಕ್ರಿ. ನಾ ಇಲ್ಲೇ 1 ಕಪ್ ಮೀಡಿಯಮ್ ಅವಲಕ್ಕಿ ತೊಗೊಂಡಿನಿ. ಅವಲಕ್ಕಿ ಮುಳುಗುವಷ್ಟು ಚಲೋ ತಂಗೆ ಭಾಳಷ್ಟು ನೀರು ಹಾಕ್ಬಿಟ್ಟು ಸಾವಕಾಶ ಹಿಂಗೆ ಲೈಟಂಗೆ ತಿಕ್ಕೋ ಅಂತ ತೊಳಿರಿ. ಆಮೇಲೆ ಇದ್ರಾಗಿಂದ ಎಲ್ಲ ನೀರನ್ನ ಚಲೋ ತಂಗೆ ಬಸಿರಿ. ಬಸಿದ್ಮೇಲೆ ಇದನ್ನು ಸೈಡಿಗೆ ಎತ್ತಿಡ್ರಿ. ಒಂದು 5 ನಿಮಿಷ ಅವಲಕ್ಕಿ ನೆನಿಬೇಕು, ಅಲ್ಲಿ ತನಕ ಸೈಡಿಗೆ ಎತ್ತಿಡ್ರಿ. ನೆಕ್ಸ್ಟ್ ಈಗ ಥರ್ಡ್ ಸ್ಟೆಪ್ನಾಗ ಏನು ಮಾಡೋದಪ್ಪ ಅಂತಂದ್ರೆ ಹೋಟೆಲ್ನಾಗ ಅವಲಕ್ಕಿ ಮೊಸರು ಅವಲಕ್ಕಿ ಜೋಡಿ ತಿನ್ನಕ್ಕೆ ಒಂದು ಸ್ಪೆಷಲ್ ಪುಡಿ ಕೊಟ್ಟಿರ್ತಾರೆ, ಅದನ್ನ ಹಾಕೊಂಡು ತಿನ್ನಕ್ಕೆ. ಆ ಪುಡಿ ಹೆಂಗೆ ಮಾಡೋದಪ್ಪ ಅಂತ ಹೇಳಿ ನೋಡೋಣ್ರಿ. ಒಂದು ಸಣ್ಣ ಮಿಕ್ಸಿ ಜಾರ್ನಾಗ ಒಂದು ಅರ್ಧ ಕಪ್ ಪುಟಾಣಿ ಹಾಕ್ರಿ. ಒಂದು 1/4 ಕಪ್ನಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕ್ರಿ. ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸಳು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು ಮತ್ತು ಒಂದು 2ರಿಂದ 3 ಟೀ ಸ್ಪೂನಷ್ಟು ಖಾರ ಪುಡಿ ಹಾಕ್ರಿ. ಈಗ ಇದನ್ನು ಮಿಕ್ಸರ್ನಾಗ ಚಲೋ ತಂಗೆ ಪುಡಿ ಮಾಡ್ಬೇಕ್ರಿ. ನೋಡ್ರಿ, ಪುಡಿ ಹಿಂಗಿರಬೇಕು, ಭಾಳ ಸಣ್ಣ ಇರಬಾರ್ದು ಮತ್ತು ಭಾಳ ದಪ್ಪನೂ ಇರಬಾರ್ದು. ನೆಕ್ಸ್ಟ್ ಈಗ 4th ಆ್ಯಂಡ್ ಲಾಸ್ಟ್ ಸ್ಟೆಪ್ಪು. ಈ ಕಡೆ ನೋಡ್ರಿ, ನಮ್ಮ ಅವಲಕ್ಕಿನೂ ಚಲೋ ತಂಗೆ ನೆಂದವ್ರಿ. ಅವಲಕ್ಕಿನ ಮೇಲೆ ಕೆಳಗೆ ಒಂದು ಸಲ ಚಲೋ ತಂಗೆ ಮಿಕ್ಸ್ ಮಾಡಿರಿ. ಆಮೇಲೆ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. 1 ಟೀ ಸ್ಪೂನ್ ಸಕ್ರೆ, ಸಣ್ಣಂಗೆ ಕಟ್ ಮಾಡಿದ 2 ಹಸಿಮೆಣ್ಸಿನ್ಕಾಯಿ, ಸಣ್ಣಂಗೆ ಕಟ್ ಮಾಡಿದ ಒಂದು ಅರ್ಧ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ಬೇಡ್ರಿ. ಮತ್ತು ಸಣ್ಣಂಗೆ ಕಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿರಿ. ಆಮೇಲೆ 1 ಕಪ್ ಮೊಸರು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿರಿ. 1 ಕಪ್ ಅವಲಕ್ಕಿಗೆ 2ರಿಂದ 2.5 ಕಪ್ನಷ್ಟು ಮೊಸರು ಬೇಕಾಗ್ತೈತೆ ರೀ. ಹಾಗಾಗಿ ಎಲ್ಲ ಮೊಸರನ್ನ ಒಮ್ಮೆ ಹಾಕಕ್ಕೆ ಹೋಗ್ಬೇಡ್ರಿ, ನೋಡ್ಕೊಂಡು ಸ್ವಲ್ಪ ಹಾಕೋ ಅಂತ ಮಿಕ್ಸ್ ಮಾಡ್ಕೋ ಅಂತ ಹೋಗ್ರಿ. ನೋಡ್ರಿ, ಇದ್ರ ಹದ ಹಿಂಗಿರಬೇಕು, ಭಾಳ ಅಳ್ಕನೂ ಇರಬಾರ್ದು ಮತ್ತು ಭಾಳ ಗಟ್ಟಿನೂ ಇರಬಾರ್ದು. ನೆಕ್ಸ್ಟ್ ಈಗ ಮೊದಲು ನಾವೇನು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ರಿ, ಒಗ್ಗರಣೆ ತಣ್ಣಗಾಗಿರ್ತೈತಿ, ಅದನ್ನ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮೊಸರು ಅವಲಕ್ಕಿ ರೆಡಿ ಆಯ್ತು. ಇದನ್ನು ಹೆಂಗೆ ಸರ್ವ್ ಮಾಡಬೇಕಪ್ಪ ಅಂತಂದ್ರೆ ಯಾವ್ದಾರ ಒಂದು ಸಣ್ಣ ಬಟ್ಲ ಇಲ್ಲ ಸಣ್ಣ ಪ್ಲೇಟ್ ತಗೋರಿ. ಅದ್ರಾಗ ರೆಡಿ ಮಾಡಿದ ಮೊಸರು ಅವಲಕ್ಕಿ ಹಾಕ್ರಿ. ಅದ್ರ ಮೇಲೆ ಸಣ್ಣಂಗೆ ಕಟ್ ಮಾಡಿದ ಉಳ್ಳಾಗಡ್ಡಿ ಮತ್ತು ಸಣ್ಣಂಗೆ ಕಟ್ ಮಾಡಿದ ಕೊತ್ತಂಬರಿ ಹಾಕ್ರಿ. ಲಾಸ್ಟಿಗೆ ನಾವು ರೆಡಿ ಮಾಡಿರ್ತೀವಲ್ರಿ ಪುಟಾಣಿ ಹಿಂಡಿ, ಅದನ್ನ ಹಾಕಿ ಸರ್ವ್ ಮಾಡಿರಿ. ಮತ್ತು ಸೈಡಿಗೂ ಒಂದು ಸಣ್ಣ ಬಟ್ಲಾಗ ಸ್ವಲ್ಪ ಪುಟಾಣಿ ಹಿಂಡಿ ಇಟ್ಟಿರಿ. ಮೊಸರು ಅವಲಕ್ಕಿ ತಿನ್ನೋ ಮುಂದೆ ನಡ್ಬರ್ಗೆ ಸ್ವಲ್ಪ ಪುಟಾಣಿ ಹಿಂಡಿ ಹಾಕೊಂಡು ತಿನ್ಬೇಕ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ.